ಇವರು ಒಳಗಿರುವ ಬಟ್ಟೆ ಬುದ್ಧಿವಂತರಿಗೆ ಮಾತ್ರ ಕಾಣುತ್ತದೆ, ದಡ್ಡರಿಗೆ ಕಾಣುವುದಿಲ್ಲ. ಏನಾಗಬೇಕು ಸೇನಾಧಿಪತಿ? ಈ ವಿಷಯವನ್ನು ಕೂಡಲೇ ತಿಳಿದುಕೊಂಡು ಬನ್ನಿ. ಇವರು ಒಳಗಿರುವ ಬಟ್ಟೆ
ಇಬ್ಬರು ಯುವಕರು ನಮಗೆ ಸರಿಯಾಗಿ ಪಾಠ ಕಲಿಸುತ್ತಾರೆ. ಇನ್ನು ಮುಂದೆ ಅರಮನೆಗೆ ಯಾವ ದರ್ಜಿಯೂ ಪ್ರವೇಶವಿಲ್ಲ ಅಂತ ಎರಡೆರಡು ಬರೀ ಡಂಗೂರು ಸಲ್ಲಿಸಿ ಅಪ್ಪಣೆ ಮಾಡ್ರು. ನಾವೆಲ್ಲರೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ. ನನ್ನ ಹೆಸರು ಕೈಲಾಶ್, 9ನೇ ತರಗತಿ ಜೀನಹಳ್ಳಿ. ನನ್ನ ಹೆಸರು ಧನುಷ್, 9ನೇ ತರಗತಿ ಜೀನಹಳ್ಳಿ. ನನ್ನ ಹೆಸರು ಗೌತಮ್, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಕಾವೇಶಿ, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ವರುಣ್, 9ನೇ ತರಗತಿ ಮಲಿನಾಥಪುರ. ನನ್ನ ಹೆಸರು ಕಿರಣ್ ಕುಮಾರ್ ಬಿಎಸ್, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ತರುಣ್, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಸುಲ್ಫಾ ಅಂಬಿ, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಮನೋಜ್, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಆಕಾಶ್ ನಾಯ್ಕ, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಸರತ್ ಎಚ್ಚಲ್, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ನಿಕ್ಕಿ, 3ನೇ ತರಗತಿ ಕರ್ಕೋಳ. ನನ್ನ ಹೆಸರು ಕೀರ್ತನ, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಸುಪ್ರಿಯಾ, 9ನೇ ತರಗತಿ ಬಿಳಿಕೆರೆ. ನನ್ನ ಹೆಸರು ಅಶ್ವಿನಿ, 9ನೇ ತರಗತಿ ಮಲಿನಾಥಪುರ. ನನ್ನ ಹೆಸರು ಮನುಷಾ, ಮಲ್ಲಿನಾಥಪುರ. ನನ್ನ ಹೆಸರು ಮಂಜುಳಾ, 9ನೇ ತರಗತಿ ಬಿಳಿಕೆರೆ. ಈ ಆಕ್ಷಿಗಳನ್ನ ನೋಡಿದ್ರೆ ನಮ್ಮ ಮಕ್ಕಳು ನಿಮ್ಮನ್ನ ರಂಜಿಸಿದ್ದಾರೆ ಅನ್ನೋದೇ ನಮಗೆ ಖುಷಿ ಆಗುತ್ತೆ. ಮತ್ತೊಮ್ಮೆ ಅವ್ರಿಗೆ ಜೋರಾದ ಚಪ್ಪಾಳೆಯನ್ನು ಕೊಟ್ಟೋದ್ರ ಮುಖಾಂತರ ಎನ್ಕರೇಜ್ ಮಾಡಬೇಕಂತ ಕೇಳ್ಕೊತೀನಿ. ಈ ಒಂದು ನಾಟಕವನ್ನ ಬರೆದಂಥ ಜಿ.ಬಿ. ಕೋಟೆ ಅನಂತ್ ಸರ್ ಅವರ ಮಗನಾದಂಥ ಪೂರ್ಣಚಂದ್ರ ಸರ್ ಅವರು ದಯಮಾಡಿ ಈ ನಾಟಕ ಕುರಿತು ಏನು ನೀವು ನೋಡಿದ್ರಿ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಲಲಿತಮ್ಮ ಕೂತ್ಕೊಂಡು ಅಲ್ಲಿ ಅವರೇ ಡೈಲಾಗ್ ಹೇಳ್ತಾ ಇದ್ರು, ಕೇಳಿಸ್ಕೊಂತ ಇದ್ದೆ ನಾನು. ಲಲಿತಮ್ಮ ಅಕ್ಷಿ ಅಂದ್ರ ಡೈಲಾಗ್ ಹೇಳಿದ್ರ ನೋಡ್ರ, ನಾನೇನು ಹೇಳೋದು ನಾಟಕದ ಬಗ್ಗೆ ಇಲ್ಲಿರೋ ಜನರ ಚಪ್ಪಾಳೆನೇ ಹೇಳ್ತಾ ಇದೆ ಎಲ್ಲವನ್ನ, ನಾಟಕ ಹೇಗಿತ್ತು ಅಂತ. ಆದರೆ ಎದೇ ಇದರ ಒಂದು ಹಿನ್ನೆಲೆನ ಹೇಳ್ಬಿಡ್ತೀನಿ ನಾನು. ಈ ನಾಟಕನ ನಮ್ಮ ತಂದೆ ಬಹುಶಃ 91ರಲ್ಲೂ ಏನೋ ಬರೆದಿದ್ದು ಅನ್ಸುತ್ತೆ. ಮೊದಲು ಈ ಪ್ರದರ್ಶನ ಮಾಡಿಸಿದಾಗ ಚಿಲಿಪಿಲಿ ಮಕ್ಕಳ ನಾಟಕ ತಂಡ ಅಂತ ನಮ್ಮ ತಂದೆನೇ ಹುಟ್ಟಾಕ್ತಂಥ ಒಂದು ಮಕ್ಕಳ ನಾಟಕ ತಂಡ. ನಾನು ಅವಾಗ ಇದರಲ್ಲಿ ತುಕ್ಕೋಜಿ ಪಾತ್ರವನ್ನು ಮಾಡಿದ್ದೆ. ಅವತ್ತಿನ ದಿನ 94ರಲ್ಲಿ ನಾವು ಶೋ ಮಾಡಿದ್ವಿ. ಅವತ್ತು ಯಾರ್ಯಾರು ಈ ನಾಟಕಗಳಲ್ಲಿ ಮಾಡಿದ್ರಲ್ಲ, ಇವತ್ತು ಪ್ರತಿಯೊಬ್ಬರೂ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ತುಂಬ ದೊಡ್ಡ ಕೆಲಸಗಳಲ್ಲಿ, ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಟರು ಆಗಿದ್ದಾರೆ, ಸುಮಾರು ಜನ ನಿರ್ದೇಶಕರಾಗಿದ್ದಾರೆ, ಸುಮಾರು ಜನ ವಿದೇಶದಲ್ಲಿದ್ದಾರೆ, ಸುಮಾರು ಜನ ಆರ್ಮಿನಲ್ಲಿದ್ದಾರೆ. ಒಂದು 2-3 ಜನ ಆರ್ಮಿನಲ್ಲಿದ್ದಾರೆ ಈ ನಾಟಕ ಮಾಡೋದು. ಅವತ್ತಿನ ದಿನ ಫಸ್ಟ್ ಶೋ ಮಾಡೋದು. ಸೊ ಆ ಒಂದು ನೆನಪುಗಳು ನನಗೆ ಇವತ್ತು ಇದನ್ನು ನಾಟಕ ನೋಡ್ತಾ ಆಯಿತು. ಈ ಮಕ್ಕಳಿಗೆಲ್ಲ ತುಂಬ 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 ಒಳ್ಳೇದಾಗಲಿ, ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ. ಅಂದರೆ ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು, ಅವರು ಮಕ್ಕಳ ರಂಗಭೂಮಿಲಿ ಕೆಲಸ ಮಾಡೋದು ಯಾಕೆ ಅಂತ ಕೇಳಿದ್ದೆ. ಅದಕ್ಕೊಂದೇ ಮಾತು ಹೇಳಿದ್ರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ. ಅಂದರೆ ಮಕ್ಕಳಿದ್ದಾಗಲೇ ರಂಗಭೂಮಿಯ ಆ ಒಂದು ಹುಚ್ಚುತನನ ತಲೆಯಲ್ಲಿ ತುಂಬಿದ್ರೆ ರಂಗಭೂಮಿ ಉಳಿಯೋದು ಮಕ್ಕಳಿಂದ. ಆಗಲೇ ಅಪ್ಪಗೆರೆ ತಿಮ್ಮರಾಜು ಸರ್ ಎಲ್ಲರೂ ಹೊರಟ್ಬಿಟ್ರು ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು ರಂಗಭೂಮಿನ ಬೆಳೆಸೋ ಜವಾಬ್ದಾರಿ ನಿಮ್ಗಳದು ಅಂತ. ನಾನು ಹೇಳ್ತಾ ಇದ್ದೀನಿ ನಿಮ್ಗಳದ್ದು ಅಪ್ಪ ಮಕ್ಕಳ, ರಂಗಭೂಮಿನ ಬೆಳೆಸಿ. ಓಕೆ, ಸೊ ತುಂಬ ಚೆನ್ನಾಗಿತ್ತು ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ತಂದೆಯ ನಾಟಕವನ್ನು
ನಿಜವಾಗ್ಲೂ ಅಂದರೆ ತುಂಬ ಕಡಿಮೆ ಅವಧಿಯಲ್ಲಿ ಶಂಕರ್ ನಾರಾಯಣ್ ನನಗೆ ಕೇಳಿದ್ದು ಇನ್ನೂ ನೆನಪಿದೆ. ಒಂದೇನೋ ಸ್ಕ್ರಿಪ್ಟ್ ಬೇಕಂತ ಕಣೋ ಅಂತ. ಸ್ಕ್ರಿಪ್ಟ್ ಬೇಕಂತೆ ಅಂತ ಕೇಳಿದ್ದಷ್ಟೇ ಗೊತ್ತು ನನಗೆ, ಅದು ಯಾವಾಗ ಇದು ಶೋನೇ ಆಗೋಗಿದೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ನಾವು ಈ ನಾಟಕವನ್ನು 15 ದಿನದಲ್ಲಿ ಕಟ್ಟಿದ್ದೀವಿ. ಮಕ್ಕಳ ಪ್ರತಿದಿನದ ಅವರ ಸ್ಕೂಲ್ಗಳ ಎಲ್ಲ ಪಠ್ಯೇತರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮಗೊಂದು 2 ಅವರ್ ಟೈಮ್ ತಗೊಂಡು ಒಂದು 15 ದಿನದಲ್ಲಿ ಈ ನಾಟಕ ಕಟ್ಟಿರೋದು. ಮತ್ತು ಈ ನಾಟಕ 23ನೇ ತಾರೀಕು ಡಿಸೆಂಬರು ಒಂದ್ಸಲ ಬಿಳಿಕೆರೆ ಶಾಲೆಯಲ್ಲಿ, ಅವ್ರ ಶಾಲೆ ಆವರಣದಲ್ಲಿ ಒಂದ್ಸಲ ಪ್ರದರ್ಶನ ಆಗಿತ್ತು. ಅದ ನಂತರ ಇಲ್ಲೇ ಪ್ರದರ್ಶನ ಕಾಣ್ತಾ ಇರೋದು. ಅತಿ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಈ ಮಕ್ಕಳೆಲ್ಲ ಇದ್ದಾರಲ್ಲ, ಮೊದಲನೇ ಸಲ ಈ ಥರ ಒಂದು ವೇದಿಕೆಯನ್ನು ಹತ್ತಿರೋದು. ಬೆಂಗಳೂರು ಬಂದಿರೋದು ಇದ್ರೆ ಎಷ್ಟೋ ಎಲ್ಲ ಮಕ್ಕಳು ಮೊದಲನೇ ಸಲ ಅಂತ ಒಂದು ಮಕ್ಕಳು ಬಂದು ಇಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ನಾನು ಮತ್ತೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಅನು ಮ್ಯೂಸಿಕ್ ಅಕಾಡೆಮಿಗೆ ಮತ್ತು ಶಾಕ್ಯಾ ಶಾಂತ್ ಸರ್ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಸರ್ ಧನ್ಯವಾದಗಳು. ನಮ್ಮ ಈ ನಾಟಕ ಆಗಲಿಕ್ಕೆ ಮುಖ್ಯ ಕಾರಣ ಶಂಕರ್ ನಾರಾಯಣ್ ಸರು. ನಾವು ಮುಂಚೆ ಹೇಳ್ಬಿಟ್ಟೆ, ಮತ್ತೆ ಅದು ಹೇಳಲ್ಲ. ಅದಾದ್ಮೇಲೆ ಏನಾಯ್ತಂದ್ರೆ ನಾನು ಅವ್ರಿಗೆ ಯಾರಿಗೂ ಇನ್ಫಾರ್ಮೇ ಮಾಡಲಿಲ್ಲ. ನಾವು ಒಂದು 4-5 ನಾಟಕಗಳು ತೊಗೊಂಡಿದ್ವಿ, ಸ್ಕ್ರಿಪ್ಟ್ ಓದಿದ್ವಿ. ನಾನು ಮುಂಚೆ ಲಾಸ್ಟ್ ಟೈಮು ಕೊಟ್ಟರಲ್ಲಿ ರಮಯ್ಯ ಅವ್ರದ್ದು ಒಂದು ಸ್ಕ್ರಿಪ್ಟ್ ಮಾಡಿದೆ. ಮತ್ತೆ ರಮಯ್ಯ ಸದ್ಯ ಬೇಡ ಹೊಸದು ಬೇಕು ಅಂತ ಹುಡುಕ್ತಿದ್ದಾಗ ಈ ಸ್ಕ್ರಿಪ್ಟ್ ಸಿಕ್ತು. ನಮಗೆ ಸ್ಕ್ರಿಪ್ಟ್ ಕೊಟ್ಟು ಈ ಒಂದು ನಾಟಕ ಇಲ್ಲಿವರೆಗೆ ಬರೋಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ ಸರ್. ನಿಮಗೆ ಧನ್ಯವಾದಗಳು. ಅನಂತ ಸರ್ ಅವರಿಗೆ ನಿಮಗೆ ಧನ್ಯವಾದಗಳು ಹೇಳ್ತಾ, ಸರ್ ನೀವೆಲ್ಲ ಒಂಚೂರು ಸ್ಟೇಜ್ ಬಂದರೆ ನಮ್ಮ ಮಕ್ಕಳ ಜೊತೆ ಒಂದು ಸಣ್ಣ ಗ್ರೂಪ್ ಫೋಟೋ. ಹಲೋ, ಅನು ಮ್ಯೂಸಿಕ್ ಅಕಾಡೆಮಿ ಯಾವಾಗಲೂ ಬಡ ಮಕ್ಕಳಿಗೆ, ಎಸ್ಪೆಷಲಿ ಗ್ರಾಮದಿಂದ ಬಂದಿರುವಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದೇ ಒಂದು ಪದ್ಧತಿ. ಅದಾಗಿ ಇಷ್ಟು ಜನ ಮಕ್ಕಳು ಅಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆಲ್ಲ ಅನು ಮ್ಯೂಸಿಕ್ ಅಕಾಡೆಮಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮ್ಮ ಪ್ರತಿಭೆಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ಬಂತ ಈಗ ಮಕ್ಕಳು ಕೂತ್ಕೊಳ್ಳಿ, ಒಂದು ಲೈನ್ ಕೆಳಗಡೆ ಎಲ್ಲರೂ ಕೂತ್ಕೊಳ್ಳಿ. ಒಂದು ಸಣ್ಣ ಗ್ರೂಪ್ ಫೋಟೋ ತಗೊಬಿಡೋಣ. ಹಾಗೂ ನಮ್ಮ ಜೊತೆ ಬೆಳಕಿನಲ್ಲಿ ಇದ್ದಂಥವರು ಮಧು ಮಳವಳ್ಳಿ ಅವರೇ ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೂ ನಮಗೆ ಪ್ರಸಾದನ ಮಾಡಿಕೊಟ್ಟಂಥದ್ದು ಭದ್ರೇಶ್ ಸರ್ ಅವರು, ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮ ಜೊತೆ ಮ್ಯೂಸಿಕ್ನ ನೀಡಿದಂಥವರು ಸಿದ್ದೇಶ್ ಬನ್ನಾಳವಾಳ ಅವರು, ದಯಮಾಡಿ ಸರ್. ಸಿದ್ದೇಶ್ ಅವರು ಎಲ್ಲಿದ್ದೀರಾ? ಸಿದ್ದೇಶ್ ಅವರು ಬಂದ್ರ. ಮತ್ತೆ ಈ ನಾಟಕದ ವಿನ್ಯಾಸ ಮತ್ತೆ ನಿರ್ದೇಶನ ಮಾಡಿರ್ತಕ್ಕಂಥ ತ್ಯಾಗರಾಜ್ ದೇವರಾಳಿ, ಬೇಗ ಬನ್ನಿ, ಬೇಗ. ಎಲ್ಲಿ ಕಾಣಿಸ್ತಾ ಇರೋದು ನನ್ನ ಕಣ್ಣಿಗೆ? ಮೈಸೂರು ಹತ್ರ ಬಿಳಿಕೆರೆ, ಹುಣಸೂರು ತಾಲೂಕು ಬರುತ್ತೆ ಅದು. ಸಿದ್ದೇಶ್ ಅವರು ಮಧು ಜಾಯ್ನ್ ಆಗಿ ಬೇಗ ಬನ್ರಿ. ಟೈಮ್ ಸರ್ ಸ್ನೇಹಲತಾ ಮೇಡಮ್, ದಯಮಾಡಿ ಹೆಂಗೆ ಬೇಗ ಓಡ್ ಬಂದ್ಬಿಡಿ. ಧನ್ಯವಾದಗಳು ಸರ್. ಅನಂತ ಸರ್ ಧನ್ಯವಾದಗಳು. ಕವರೇಜ್ ಮಾಡಿದ್ದೀನಿ, ಎಲ್ಲೂ ಇಡಿಸ್ತೀನಿ. ವೈಡ್ ಆಂಗಲ್ ಬರುತ್ತೆ. ಹಲೋ